Good afternoon, everyone. Again, I am Dr. Venkatraju SN. ನಿಮಗೆಲ್ಲ ನಾವು ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಮೊದಲೇ ಕೇಳ್ಕೊಳ್ತೇನೆ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಬಗ್ಗೆ, ಆರ್ಥಿಕ ಒಳಗೊಳ್ಳುವಿಕೆಯ ಸೂಚ್ಯಂಕದ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಮೊದಲೇ ಇಂಟ್ರೊಡಕ್ಷನ್. ಫಿನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಇನ್ಕ್ರೀಸಿಂಗ್ಲಿ ಬೀಯಿಂಗ್ ರೆಕಗ್ನೈಸ್ಡ್ as a key driver of economic growth and poverty alleviation the world over. Access to formal finance can boost job creation, reduce vulnerability to economic shocks, and increase investment in human capital. Without adequate access to formal financial services, individuals and firms need to rely on their own limited sources or rely on costly informal sources of finance to meet their financial needs and pursue growth opportunities. At a macro level, greater financial inclusion can support sustainable and inclusive socio-economic growth for all. ಈ ಆರ್ಥಿಕ ಒಳಗೊಳ್ಳುವಿಕೆಯು ಪ್ರಪಂಚದಾದ್ಯಂತ ಆರ್ಥಿಕ ಬೆಳವಣಿಗೆ ಮತ್ತು ಬಡತನ ನಿವಾರಣೆಯ ಪ್ರಮುಖ ಒಂದು ಚಾಲಕ ಯಂತ್ರ ಅಂತ ಗುರುತಿಸಲ್ಪಟ್ಟಿದೆ. ಇದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಾಗಿರ್ಬೋದು, ಬಂಡವಾಳ ಹೂಡಿಕೆ ಮತ್ತು ಮಾನವ ಬಂಡವಾಳವನ್ನು ಹೆಚ್ಚು ಮಾಡೋದರಲ್ಲಿ ಸಂಸ್ಥೆಗಳು ತಮ್ಮದೇ ಆದಂಥ ಸೀಮಿತ ಸಂಪನ್ಮೂಲಗಳನ್ನು ಅವಲಂಬಿಸಿ ಅದಕ್ಕೆ ಸೀಮಿತ ಸಂಪನ್ಮೂಲಗಳನ್ನ ಅವಲಂಬಿಸಿದ್ರೂ ಸಹ ಇದು ಆರ್ಥಿಕ ಒಳಗೊಳ್ಳುವಿಕೆಯು ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿ ಸಂಪನ್ಮೂಲಗಳನ್ನು ಹೆಚ್ಚು ಮಾಡಿಕೊಂಡು ಫೈನಾನ್ಸ್ ಟು ಮೀಟ್ ದೇರ್ ಫಿನಾನ್ಷಿಯಲ್ ನೀಡ್ ಅವಶ್ಯಕತೆ ಏನು ಫಿನಾನ್ಷಿಯಲ್ ಅವಶ್ಯಕತೆಯನ್ನು ತಗೊಂಡು ಸಾಲಗಳನ್ನು ತಗೊಂಡು ಇಲ್ಲಿ ಹೂಡಿಕೆಯನ್ನು ಮಾಡಿ ಮತ್ತು ಈ ಹಣಕಾಸಿನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಪ್ರತಿಯೊಬ್ಬರು ಅನ್ನೋದರ ಒಂದು ಈ ಆರ್ಥಿಕ ಒಳಗೊಳ್ಳುವಿಕೆಯ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ನೋಡಿ ಯಾವುದು ಎಕನಾಮಿಕ್ ದ ಫಾರ್ಮಲ್ ಫೈನಾನ್ಸ್ ಕ್ಯಾನ್ ಬೂಸ್ಟ್ ಜಾಬ್ ಕ್ರಿಯೇಷನ್, ರೆಡ್ಯೂಸ್ ನಾವು ದುರ್ಬಲತೆಯನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ನಮಗೇನು ಆಗುತ್ತೆ ಅದ್ರ ಬಗ್ಗೆ ಆರ್ಥಿಕತೆ ಬಗ್ಗೆ ಅದ್ರ ಬಗ್ಗೆ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಈ ಆರ್ಥಿಕ ಒಳಗೊಳ್ಳುವಿಕೆಯು ಹೇಗೆ ನಾವು ಆರ್ಥಿಕತೆಯಲ್ಲಿ ತೊಡಗಿಸ್ಕೊಳ್ಬೇಕು, ಯಾವ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಸಾಲವನ್ನು ತಗೊಳ್ಬೇಕು, ಯಾವ ಬ್ಯಾಂಕ್ ಹೆಂಗೆ ಅನ್ನೋದನ್ನು ಈ ಆರ್ಥಿಕ ಒಳಗೊಳ್ಳುವಿಕೆ ತಿಳಿಸ್ಕೊಡುತ್ತೆ. ಹಾಗೆ ಯಾಕೆ ಈ ಆರ್ಥಿಕ ಒಳಗೊಳ್ಳುವಿಕೆ ಅತ್ಯಂತ ಪ್ರಮುಖ ಮತ್ತು ಈ ಅವಶ್ಯಕತೆಗೆ ತಕ್ಕ ಏನೇನು ಕಾರಣಗಳಿದ್ದು ಮೊದಲು ಕಾಸಸ್ ಆಫ್ ಫಿನಾನ್ಷಿಯಲ್ ಎಕ್ಸ್ಕ್ಲೂಷನ್ ಹೇಗೆ ಹೊರಗೊಳಗೆ ಇದ್ದು ನಾವು ಯಾಕೆ ಈ ಆರ್ಥಿಕ ಒಳಗೊಳ್ಳುವಿಕೆಯಲ್ಲಿ ಯಾಕೆ ಇರಲಿಲ್ಲ ಅನ್ನೋದಕ್ಕೆ ಫಸ್ಟ್ ಕಾರಣ ಏನಂದರೆ ಲ್ಯಾಕ್ ಆಫ್ ಸರ್ಪ್ಲಸ್ ಇನ್ಕಮ್. ನಮ್ಮ ಹತ್ರ ಸಾಕಷ್ಟು ಇನ್ಕಮ್ ಇರಲಿಲ್ಲ. ನೆಕ್ಸ್ಟು ನಾಟ್ ಸೂಟಬಲ್ ಟು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟು ಲ್ಯಾಕ್ ಆಫ್ ರಿಕ್ವೆಸ್ಟ್ ದ ಡಾಕ್ಯುಮೆಂಟ್ಸ್. ದೆನ್ ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಪ್ರಾಡಕ್ಟ್, ಅದ್ರ ಬಗ್ಗೆ ನಾವು ಅವೇರ್ನೆಸ್ ಇರಲಿಲ್ಲ. ಲ್ಯಾಕ್ ಆಫ್ ಟ್ರಸ್ಟ್ ಇನ್ ದ ಸಿಸ್ಟಮ್, ಸಿಸ್ಟಮ್ಗೆ ನಮ್ಗೆ ನಂಬಿಕೆ ಇರಲಿಲ್ಲ. ಲಾಕ್ ಎಲ್ಲ ಇದಾಗಿತ್ತು. ಮತ್ತು ಹೈ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಕಾಸ್ಟ್ ಜಾಸ್ತಿ ಆಗಿತ್ತು. ನೆಕ್ಸ್ಟ್ ರಿಮೋಟ್ನೆಸ್ ಆಫ್ ಸರ್ವಿಸ್ ಪ್ರೊವೈಡರ್, ಅದು ಸಹ ನೆಕ್ಸ್ಟು ಪೂರ್ ಕ್ವಾಲಿಟಿ ಆಫ್ ಸರ್ವಿಸ್ ರೆಂಡರ್ಸ್. ಈ ಕ್ವಾಲಿಟಿಯನ್ನು ನಿರ್ಧರಿಸುವುದರಲ್ಲಿ ಸಹ ನಾವು ಹಿಂದೆ ಉಳಿದಿದ್ದು. ಇವೆಲ್ಲ ಕಾರಣ ಸಹ ಆರ್ಥಿಕ ಒಳಗೊಳ್ಳುವಿಕೆಯ ಅವಶ್ಯಕತೆಯನ್ನು ಇದು ಅದಕ್ಕೆ ಇವೆಲ್ಲ ಕಾರಣಗಳು ಸಹ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೇಳ್ತೀನಿ. ಇದೆಲ್ಲ ನಾವು ಹೋಗಬೇಕು, ಇವೆಲ್ಲ ಕಾರಣಗಳನ್ನ ಇವೆಲ್ಲನ ನಾವು ತೊಡೆದುಹಾಕ್ಕೊಂಡು ಎಲ್ಲರೂ ಸಹ ಈ ಒಂದು ಆರ್ಥಿಕ ಒಳಗೊಳ್ಳುವಿಕೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ಇದರ ಒಂದು ಉದ್ದೇಶ. ಎಲ್ಲರಿಗೂ ಆರ್ಥಿಕತೆ ಅಂದರೆ ಏನು, ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ಹಣಕಾಸಿನ ವ್ಯವಸ್ಥೆ ಅಂದರೆ ಏನು, ಎಲ್ಲಿ ಅಮೌಂಟ್ ತೊಗೊಳ್ಬೇಕು, ಎಲ್ಲಿ ಸಾಲಗಳು ತೊಗೊಳ್ಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಮ ಅಮೌಂಟನ್ನು ಇನ್ಕ್ರೀಸ್ ಮಾಡೋದು ಹೆಂಗೆ ಅನ್ನೋದು ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಯುನೈಟೆಡ್ ನೇಷನ್ಸು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಇಟ್ ಈಸ್ ಆಲ್ಸೋ ನೋಟ್ ವರ್ತ್ ಟು ಸ್ಟೇಟ್ ದಟ್ 7 of the 17th ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಈ 2030 ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಸ್ ಎ ಕೀ ಎನರಬಲ್ ಫಾರ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವರ್ಲ್ಡ್ ವೈಡ್ by improving the quality of lives of poor and marginalized sections of the society. ಏನಂತಂದರೆ 2030 SDGsನ ನೋಡಿದ್ರೆ ಬಡ ಮತ್ತು ಅಂಚಿನ ವರ್ಗಗಳ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಆರ್ಥಿಕ ಒಳಗೊಳ್ಳುವಿಕೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಈ ಒಂದು ಯುನೈಟೆಡ್ ನೇಷನ್ಸು ತಿಳಿಸ್ಕೊಟ್ಟಿದೆ.
ಹಾಗೆ ನಾವು ಫಿನಾನ್ಷಿಯಲ್ ಇನ್ಕ್ಲೂಷನ್ ಹ್ಯಾಸ್ ಬಿನ್ ಹೆಂಗೆ ಡಿಫೈನ್ ಮಾಡಿದೆ, ದ ಪ್ರೋಸೆಸ್ ಆಫ್ ಎನ್ಶ್ಯೂರಿಂಗ್ ಆಕ್ಸೆಸ್ ಟು ಫಿನಾನ್ಷಿಯಲ್ ಸರ್ವಿಸಸ್ ಟೈಮ್ಲಿ ಆ್ಯಂಡ್ ಅಡ್ವೊಕೇಟ್ ಕ್ರೆಡಿಟ್ ಫಾರ್ valuable groups such as weaker section and low income groups at a affordable cost. ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಒಂದು ಕಮಿಟಿ ನೇಮಕ ಆಗುತ್ತೆ. ಅದು ಚೇರ್ಮನ್ ಡಾಕ್ಟರ್ ಸಿ ರಂಗರಾಜನ್, ಆರ್ ಬಿ ಐ ಗವರ್ನರು ಆಗ್ತಾರೆ. 2009ನಲ್ಲಿ 2008ಅಲ್ಲಿ ಇದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಒಳಗೊಳ್ಳುವಿಕೆ ಯಾವ ರೀತಿ ಅಂತಂದರೆ, ಹಣಕಾಸು ಸೇವೆಗಳಿಗೆ ಪ್ರವೇಶವನ್ನು ಖಾತ್ರಿಪಡಿಸಲು ಏನು ಸೇವೆಯನ್ನು ತಗೊಳ್ಬೇಕು, ಯಾರ್ಯಾರು ತಗೊಳ್ಬೇಕು ಅನ್ನೋದು ಪ್ರಕ್ರಿಯೆ. ದುರ್ಬಲ ವರ್ಗಗಳು, ಕಡಿಮೆ ಆದಾಯದ ಗುಂಪುಗಳಂತಹ ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ವೆಚ್ಚದಲ್ಲಿ ಸಕಾಲಿಕ ಮತ್ತು ಸಾಕಷ್ಟು ಸಾಲವನ್ನು ನೀಡೋದು. ಬ್ಯಾಂಕಿಂಗಲ್ಲಿ ಸಾಲ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಗೊತ್ತಿರಲ್ಲ ದುರ್ಬಲ ವರ್ಗಗಳು. ಅವರು ಅದಕ್ಕೆ ಸಾಲವನ್ನು ಕೊಟ್ಟು ಅವರ ಆದಾಯವನ್ನು ಜಾಸ್ತಿ ಮಾಡೋದು ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಒಂದು ಉದ್ದೇಶ ಅಂತ ಹೇಳ್ಬೋದು. ಹಾಗೆ ಇನ್ ಎ ಡೈವರ್ಸೈಡ್ ಕಂಟ್ರಿ ಲೈಕ್ ಇಂಡಿಯಾ, ಭಾರತ ಒಂದು ವೈವಿಧ್ಯತೆಯಾದ ರಾಷ್ಟ್ರ. ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಎ ಕ್ರಿಟಿಕಲ್ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ಪ್ರೋಸೆಸ್. Since independence, the combined effort of successive governments and regulatory institutions and civil society have helped in increasing the financial inclusion in net in the country. Being able to have access to the transaction account is a first step towards broader financial inclusion, since transaction account allows people to store money and send and receive payments. A transaction account serves as a gateway to other financial service. ಹೀಗೆ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನೋದು ಅದರಲ್ಲಿ ಹೆಂಗೆ ಮನಿಯನ್ನು ಹೆಂಗೆ ಸ್ಟೋರ್ ಮಾಡ್ಬೋದು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹೆಂಗೆ ಸೆಂಡ್ ಮಾಡ್ಕೊಳ್ಬೋದು, ಹೆಂಗೆ ರಿಸೀವ್ ಮಾಡ್ಕೊಳ್ಳೋ ಪೇಮೆಂಟ್, ಹೆಂಗೆ ಡಿಜಿಟಲ್ ಆಗಿ ಹೆಂಗೆ ಯಾವ ರೀತಿ ಡಿಜಿಟಲ್ಕರಣ ಹೆಂಗಿದೆ ಅದ್ರ ಬಗ್ಗೆ ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ತಿಳಿಸ್ಕೊಡುತ್ತೆ. ಹಾಗೆ ನಾವು ನೋಡಿದ್ರೆ, ವಾಟ್ ಆರ್ ದಿ ಇನಿಷಿಯೇಟಿವ್ಸ್ ಟು ಇನ್ಕ್ರೀಸ್ ದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇನ್ ಇಂಡಿಯಾ. ಈ ಹೆಂಗೆ ಇನಿಷಿಯೇಟಿವ್ ತೊಗೊಂಡಿದೆ ಅಂತಂದರೆ, ನಾವು ಇತ್ತೀಚೆಗೆ ಸ್ಕೀಮ್ಗಳು ನೋಡಿದ್ರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ, ಇದು ಸಹ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಒಳಗೊಂಡಿದೆ. ನೆಕ್ಸ್ಟ್ ಡಿಜಿಟಲ್ ಐಡೆಂಟಿ ಆಧಾರು ಸಹ ಎಲ್ಲ ಈ ಫಿನಾನ್ಷಿಯಲ್ ಹೋದರೆ ಆಧಾರು ಐಡೆಂಟಿಫೈನ ಗುರುತಿಸುತ್ತೆ. ನೆಕ್ಸ್ಟು ನ್ಯಾಷನಲ್ ಸೆಂಟರ್ ಫಾರ್ ಫಿನಾನ್ಷಿಯಲ್ ಎಜುಕೇಷನ್, ನೆಕ್ಸ್ಟ್ ಸೆಂಟರ್ ಫಾರ್ ಫಿನಾನ್ಷಿಯಲ್ ಲಿಟ್ರೇಸಿ ಪ್ರಾಜೆಕ್ಟ್, ದೆನ್ ಎಕ್ಸ್ಪಾನ್ಷನ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್ ಇನ್ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸ್. ದೆನ್ ಅದರ್ ಒನ್ ಪ್ರಮೋಷನ್ ಆಫ್ ಡಿಜಿಟಲ್ ಪೇಮೆಂಟ್ಸ್. ಇವೆಲ್ಲ ಇನಿಷಿಯೇಟ್ ತೊಗೊಂಡು ಇನ್ಕ್ರೀಸ್ ಮಾಡ್ತವೆ ಫಿನಾನ್ಷಿಯಲ್ ಒಳಗೊಳ್ಳುವಿಕೆಯನ್ನು. ಆರ್ಥಿಕ ಒಳಗೊಳ್ಳುವಿಕೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನೋದು ಈ ಒಂದು ಸ್ಕೀಮ್ಗಳು ಇನಿಷಿಯೇಟಿವ್ ತೊಗೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್, ಈಗ ನಾವು ಮೇನ್ ಪಾಯಿಂಟ್ ಬಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್, ಇದು RBI ರಿಪೋರ್ಟು. ವೈ ಈಸ್ ನ್ಯೂಸ್, ಯಾಕೆ ಈ ನ್ಯೂಸ್ ಅಂತಂದರೆ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ರಿಲೀಸ್ ದ ಕಂಪೋಸಿಟ್ ದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ FI ಇಂಡೆಕ್ಸ್ ಫಾರ್ ಇಯರ್ ಎಂಡೆಡ್ 31st March 2022. ವಾಟ್ ಆರ್ ದಿ ಫೈಂಡಿಂಗ್ಸ್, ಏನೀಗ ಫೈಂಡ್ ಮಾಡಿದೆ ಅಂತಂದರೆ, ಇಂಡಿಯಾ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಹ್ಯಾಸ್ ಇಂಪ್ರೂವ್ ಟು 56.4 ಫ್ರಮ್ 53.9 ಇನ್ ದಿ ಪ್ರೀವಿಯಸ್ ಇಯರ್ 2021 ಬಳಸ್ಕೊಂಡ್ರೆ ಇದು 53.9ಇಂದ 56.4ಗೆ ಇದು ಜಾಸ್ತಿ ಆಗಿದೆ. ಫಿನಾನ್ಷಿಯಲ್ ಒಳಗೊಳ್ಳುವಿಕೆ ಇಲ್ಲಿ ಭಾರತದಲ್ಲಿ ಇದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ದ ಇಂಪ್ರೂವ್ಮೆಂಟ್ ಹ್ಯಾಸ್ ಬಿನ್ ಸೀನ್ ಅಕ್ರಾಸ್, ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಆ್ಯಕ್ಸೆಸ್ ಆಗಲಿ ಮತ್ತು ಯೂಸೇಜಲ್ಲಿ ಮತ್ತು ಈಕ್ವಾಲಿಟಿಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ. ದೆನ್ ಅದರ್ ಒನ್, ವಾಟ್ ಈಸ್ ದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್. ನಾವು ಈ ಇಂಡೆಕ್ಸ್ ಹೆಂಗೆ ಅಬೌಟ್ ಇಟ್ ಈಸ್ ಎ ಕಂಪರೆನ್ಸಿವ್ ಇಂಡೆಕ್ಸ್ incorporating details of the banking, investment, insurance, postal as well as the pension sector in consultation with the government and respective sectoral regulators. ಈ ಇಂಡೆಕ್ಸ್ ಯಾವ ಬ್ಯಾಂಕಿಂಗ್ ಸೆಕ್ಟರ್ ಇದೆಯಾ, ಇನ್ವೆಸ್ಟ್ಮೆಂಟ್ಸ್ ಎಷ್ಟಾಗಿದೆ, ಇನ್ಶೂರೆನ್ಸ್ ಹೆಂಗೆ ಯಾರ್ಯಾರು ತೊಗೊಂಡಿದ್ದಾರೆ, ಎಲ್ಲರಿಗೂ ತೊಗೊಂಡಿದ್ದಾರೆ ಇನ್ಶೂರೆನ್ಸು. ನೆಕ್ಸ್ಟ್ ಪೋಸ್ಟಲ್ ಎಲ್ಲದರಲ್ಲೂ ಡಿಜಿಟಲ್ ಆಗ್ತಿದೆಯಾ, ಮತ್ತು ಪೆನ್ಷನ್ ಸೆಕ್ಟರು ಸಹ ಇದು ಕನ್ಸಲ್ಟೇಷನ್ ಮಾಡುತ್ತೆ. ದೆನ್ ಇಟ್ ವಾಸ್ ಡೆವಲಪ್ಡ್ ಬೈ RBI in 2021 ವಿತೌಟ್ ಎನಿ ಬೇಸ್ ಇಯರ್. ಈ ಬೇಸ್ ಇಯರ್ ಏನೂ ತೊಗೊಂಡಿಲ್ಲ. ಇಟ್ ಈಸ್ ಪಬ್ಲಿಷ್ ಇನ್ ಜುಲೈ ಎವ್ರಿ ಇಯರ್ ಜುಲೈ ಪಬ್ಲಿಷ್ ಮಾಡುತ್ತೆ. ಇದರ ಉದ್ದೇಶ ಏನಪ್ಪ ಅಂದರೆ, ಟು ಕ್ಯಾಪ್ಚರ್ ದ ಎಕ್ಸ್ಟೆಂಟ್ ಆಫ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಕ್ರಾಸ್ ದಿ ಕಂಟ್ರಿ. ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳು, ಎಲ್ಲ ಟೆರಿಟರಿ ಕಂಟ್ರಿಲೂ ಸಹ ಈ ಫಿನಾನ್ಷಿಯಲ್ ಒಳಗೊಳ್ಳುವಿಕೆನ ಹೆಚ್ಚು ಮಾಡೋದು ಇದರ ಉದ್ದೇಶ. ಮತ್ತು ದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಈಸ್ ರೆಸ್ಪಾನ್ಸಿವ್ ಟು ಈಸಿ ಆಫ್ ಆಕ್ಸೆಸ್, ಅವೈಲಬಿಲಿಟಿ ಆ್ಯಂಡ್ ಯೂಸೇಜ್ ಆಫ್ ಸರ್ವಿಸಸ್ ಆ್ಯಂಡ್ ಕ್ವಾಲಿಟಿ ಆಫ್ ಸರ್ವಿಸಸ್ ಆ್ಯಂಡ್ ಕನ್ಸಿಸ್ಟಿಂಗ್ ಆಫ್ 97 ಇಂಡಿಕೇಟರ್ಸ್. ಇದು
ಏನಪ್ಪ ಅಂದರೆ ಈ ರೆಸ್ಪಾನ್ಸಿವ್ ಈಸಿಯಾಗಿ ಆಕ್ಸೆಸ್ ಮಾಡಬೇಕಾಗೋದು ಮತ್ತು ಅವೈಲಿಟಿ ಎಲ್ಲರಿಗೂ ಸಿಗಬೇಕು ಮತ್ತು ಯೂಸೇಜ್ ಆಫ್ ಸರ್ವಿಸಸ್ ಎಲ್ಲರೂ ಯೂಸೇಜ್ ಮಾಡಬೇಕು ಸರ್ವಿಸಸ್ನ ಎಲ್ಲರೂ ತೊಗೊಳ್ಬೇಕು ಎಲ್ಲರಿಗೂ ಸಿಗಬೇಕು ಸೇವೆ ಮತ್ತು ಕ್ವಾಲಿಟಿ ಆಫ್ ಸರ್ವಿಸು ಉತ್ತಮವಾದ ಸೇವೆಯನ್ನು ಕೊಡಬೇಕು ಮತ್ತು ಇದರಲ್ಲಿ 97 ಇಂಡಿಕೇಟರ್ಸ್ನ ಇದು ಒಳಗೊಂಡಿದೆ ಯಾವುದು ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸು. ನೆಕ್ಸ್ಟು ಪ್ಯಾರಾಮೀಟರ್ಸ್ ಬಗ್ಗೆ ನಾವು ನೋಡಿದ್ರೆ ಇಟ್ ಕ್ಯಾಪ್ಚರ್ಸ್ ಇನ್ಫಾರ್ಮೇಷನ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ financial inclusion in a single value ranging between 0 and 100. There 0 represent complete financial exclusion and then 100 indicators full financial inclusion. ಅಂದರೆ 0 ಇದು ಈ ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ 0 ಇದೆ, ಇದು ಕಂಪ್ಲೀಟ್ಲಿ ಫಿನಾನ್ಷಿಯಲ್ ಎಕ್ಸ್ಕ್ಲೂಷನ್, ಇದು ಆರ್ಥಿಕ ಹೊರಗೆ ಹೋಗಲಿಕ್ಕೆ ಇದೆ, ಒಳಗೊಳ್ಳಿಕ್ಕೆ ಇದೆ, ಯಾರೂ ಒಳಗೊಂಡಿಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ 100 ಇಂಡಿಕೇಟರ್ಸ್ ಏನಪ್ಪ ಮಾಡುತ್ತೆ, ಇದು ಫುಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಎಲ್ಲರೂ ಸಹ ಈ ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಒಳಗೊಂಡಿದ್ದಾರೆ ಅಂತ ಇಂಡಿಕೇಟ್ ಮಾಡುತ್ತೆ. ಇಟ್ ಕಂಪೇರ್ಸ್ 3 ಬಾರ್ಡರ್ ಪ್ಯಾರಾಮೀಟರ್ಸ್. ದ ವೇಟೇಜ್ ಎಷ್ಟು ಕೊಡ್ತಾರೆ 3 ಪ್ಯಾರಾಮೀಟರ್ಸ್ ತೊಗೊಂಡಿದ್ದೀವಿ. ನೇಮ್ಲಿ ಫಸ್ಟ್ ಅಂತಂದರೆ ಆ್ಯಕ್ಸೆಸ್ 35%, ಯೂಸೇಜ್ 45% ತೊಗೊಂಡಿದ್ದೀವಿ. ನೆಕ್ಸ್ಟ್ ಕ್ವಾಲಿಟಿ 20% ವಿತ್ ಈಚ್ ಆಫ್ ದಿಸ್ ಕನ್ಸಿಸ್ಟಿಂಗ್ ಆಫ್ ವೇರಿಯಸ್ ಡೈಮೆನ್ಷನ್ ವಿಚ್ ಆರ್ ಕಂಪ್ಯೂಟೆಡ್ ಬೇಸ್ಡ್ ಆನ್ ಎ ನಂಬರ್ ಆಫ್ ಇಂಡಿಕೇಟರ್ಸ್. The index, the Financial Inclusion Index is responsive to ease of access, ability of usage of services and quality of services for all 97 indicators. Then what is the significance of Financial Inclusion Index? ಏನಿದರ ಮಹತ್ವ ಅಂತ ನಾವು ತಿಳಿದ್ರೆ ಮೆಜರ್ಸ್ ಲೆವೆಲ್ ಆಫ್ ಇನ್ಕ್ಲೂಷನ್. ಇದು ಏನಪ್ಪ ಲೆವೆಲ್ ಎಷ್ಟು ಮೆಜರ್ಸ್ ಇದೆ ಅಂತಂದ್ರೆ ಇನ್ಕ್ಲೂಷನ್ ಮಾಡೋದು ಇದು ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆನ್ ದ ಲೆವೆಲ್ ಆಫ್ financial inclusion and measure of financial services for use in internal policy making. ಎಷ್ಟು ಜನ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ಲಿ ಒಳಗೊಂಡಿದ್ರೆ ಹೆಂಗೆ ಮೆಜರ್ನ ತೊಗೊಳ್ಬೇಕು, ಏನು ಮಾಪನಗಳು ಏನು ಮತ್ತು ಸೇವೆಗಳನ್ನ ಯಾವ ರೀತಿ ಒದಗಿಸ್ಕೊಳ್ಬೇಕು ಅನ್ನೋದನ್ನು ಮೆಜರ್ ಮಾಡಿ ಈ ಒಂದು ಪಾಲಿಸಿಗಳನ್ನ ಪಾಲಿಸಿಯನ್ನು ತಯಾರಿಸೋದ್ರಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವಪೂರ್ಣವಾಗಿದೆ ಅಂತ ಹೇಳ್ಬೋದು ಈ ಇಂಡೆಕ್ಸು. ನೆಕ್ಸ್ಟು ಡೆವಲಪ್ಮೆಂಟ್ ಆಫ್ ಇಂಡಿಕೇಟರ್ಸ್, ಅಭಿವೃದ್ಧಿಯನ್ನು ಇದು ಇಂಡಿಕೇಟ್ ಮಾಡುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ a composite measures development indicators, then fulfill the G20 indicators. ಇದು ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಈ G20 ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಇದು ಮಾಡುತ್ತೆ. ಈ G20ಲಿ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ನ ಒಂದು ಏಮಿದೆ, ಇದು ಸ್ಟೇಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಡಿಜಿಟಲ್ ಫಿನಾನ್ಷಿಯಲ್ ಸರ್ವಿಸಸ್ ಅದು ನ್ಯಾಷನಲಿ ಮತ್ತು ಗ್ಲೋಬಲಿ ಇದನ್ನು ತೊಗೊಳ್ಬೇಕು ಅನ್ನೋದು ಇದು ಅದನ್ನು ಫುಲ್ಫಿಲ್ ಮಾಡುತ್ತೆ ಅದು ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್. ದೆನ್ ಸ್ಪೆಸಿಲಿಟೇಟ್ ರಿಸರ್ಚರ್, ಹೇಗೆ ರಿಸರ್ಚರ್ಗೆ ಹೆಲ್ಪ್ ಆಗುತ್ತೆ. ಇಟ್ ಆಲ್ಸೋ ಸ್ಪೆಸಿಲೇಟ್ ರಿಸರ್ಚರ್ ಟು ಸ್ಟಡಿ ದ ಇಂಪ್ಯಾಕ್ಟ್ ಆಫ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅದರ್ ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ಸ್. ಈಗ ನಾವು ಮ್ಯಾಕ್ರೋ ಎಕನಾಮಿಕ್ ನಾವು ಎಲ್ಲ ಬ್ರಾಡಾಗಿ ಎಕನಾಮಿಕ್ ಥಿಂಕಿಂಗ್ ನಾವು ವೇರಿಯಬಲ್ನ ತೊಗೊಂಡು ಹೆಂಗೆ ರಿಸರ್ಚ್ ಈ ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಯಾರ್ಯಾರು ಒಳಗೊಂಡಿದ್ದಾರೆ, ಯಾರು ಒಳಗೊಂಡಿಲ್ಲ, ಎಲ್ಲಿ ಎಷ್ಟು ಯಾವ ರೀತಿ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಗಳನ್ನು ನಾವು ತಯಾರು ಮಾಡ್ಬೋದು, ಎಲ್ಲರೂ ಸಹ ಈ ಎಕನಾಮಿಕ್ಕಾಗಿ ಡೆವಲಪ್ ಆಗ್ತಾ ಇದ್ದಾರಾ ಆಗ್ತಿಲ್ವಾ, ಎಲ್ಲ ಸೆಕ್ಟರು ಎಷ್ಟು ಡೆವಲಪ್ ಆಗ್ತಾಯಿದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ದೆನ್ ನಾವು ನೆಕ್ಸ್ಟ್ ನೋಡಿದ್ರೆ ಇಷ್ಟು ಹೇಳ್ತಾ ನಿಮಗೆ ಇಂದು ದಿನ ಎಲ್ಲರೂ ಸಹ ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಒಳಗೊಳ್ಳಬೇಕು. ಎಲ್ಲರಿಗೂ ಈ ಆರ್ಥಿಕ ಒಳಗೊಳ್ಳುವಿಕೆ, ಆರ್ಥಿಕ ಪರಿಸ್ಥಿತಿ ಅಂದ್ರೇನು, ಆರ್ಥಿಕತೆ ಅಂದ್ರೇನು, ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೇನು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಶೇರನ್ನು ನಾವು ತಗೊಳ್ಬೇಕು ಅನ್ನೋದನ್ನು ಈ ಒಂದು ಇಂಡೆಕ್ಸ್ ತಿಳಿಸ್ಕೊಡುತ್ತೆ. ಅದರಿಂದ ಇವತ್ತು ನಿಮಗೆ ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕನ್ನು ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.